ಏನ್ ಕನ್ನಡ ವೀಕ್ಷಕರೇ, ಇವತ್ತಿನ ವಿಶೇಷ ಪಾಡ್ಕಾಸ್ಟ್ ಧರ್ಮಸ್ಥಳ ಧರ್ಮಸ್ಥಳದ ಒಂದು ಇದು ಕ್ರೈಮ್ ಸ್ಟೋರಿ ದೊಡ್ಡ ಮಟ್ಟದಲ್ಲಿ ಈಗ ಕೋರ್ಟ್ ಕೈಗೆತ್ಕೊಂಡಿದೆ. ಸೊ ಈ ಕೈಗೆತ್ಕೊಂಡಿರೋ ಸಂದರ್ಭದಲ್ಲೇ ಇವತ್ತು ನಾವು ದೇವರನ್ನ ಕುರಿತು, ದೇವರು ಮತ್ತು ಧರ್ಮಸ್ಥಳನ ಕುರಿತು ಲಂಕೇಶ್ 1982ರಲ್ಲಿ ಮಾತನಾಡಿದ್ರು. ಸೊ ದೇವರನ್ನ ಕುರಿತು ಅಂತ ಹೇಳಿ ಅವರ ಒಂದು ಟೀಕೆ, ಒಂದು ಟಿಪ್ಪಣಿ. ಸೊ ಅವರು ಏನು ಹೇಳ್ತಾ ಇದ್ರು ಅಂತ ಹೇಳಿ ಹೇಳ್ತಾ ಹೋಗ್ತೀನಿ. ಮೊನ್ನೆ ಕಾರಿನ ಸವಲತ್ತು ಸಿಕ್ಕೊಡನೆ ಹಿಂಡಾಗಿ ಧರ್ಮಸ್ಥಳಕ್ಕೆ ಹೋದ ಶಾಸಕ ಮಹಾಶಯರುಗಳಿಗೆ ಈ ಧರ್ಮಸ್ಥಳ ಯಾತ್ರೆಯ ಅರ್ಥ ತಿಳಿದಿದೆಯೇ? ಜನರನ್ನು ಮುನ್ನಡೆಸಬೇಕಾದ ಅವರಿಗೆ ತಿಳಿವು ಕೊಟ್ಟ ತಿದ್ದಬೇಕಾದ ಜನರೇ ಮೂರ್ಖ ಕುರಿಗಳಂತೆ ವರ್ತಿಸಿದರೆ ನನ್ನ ಮೈ ಉರಿದು ಹೋಗುತ್ತದೆ. ಈ ಜನರನ್ನ ಇಂದಿರಾ, ರಾಜೀವ್ ಮುಂತಾದವರು ನಾಯಿಗಳಿಗಿಂತ ಕಡೆಯಾಗಿ ಕಾಣುವುದು ಯಾಕೆಂದು ಗೊತ್ತಾಗತೊಡಗುತ್ತದೆ. ಧರ್ಮಸ್ಥಳದ ಮಂಜುನಾಥನ ಹೆಸರಲ್ಲಿ ಧರ್ಮಾಧಿಕಾರಿಗಳೆಂದು ಹೇಳಿಕೊಳ್ಳುವ ನೀಚರು ನಡೆಸಿದ ಕೃತ್ಯಗಳನ್ನ ಆಗಲೇ ಒಮ್ಮೆ ವರ್ಣಿಸಿದ್ದೇವೆ. ಈಗ ಈ ಮಂಜುನಾಥನಂತ ದೇವರ ಬಗ್ಗೆ ನಮ್ಮ ಜನ ತಳೆಯಬೇಕಾದ ನಿಲುವಿನ ಬಗ್ಗೆ ಹೇಳುವೆ. ದೇವರಿದ್ದಾನೆ ಅಥವಾ ಇಲ್ಲ ಎನ್ನುವ ಪ್ರಶ್ನೆಗೆ ಹೋಗದೆ ಮನುಷ್ಯನಾದವನು ಈ ಜೀವನ ನಡೆಸಲು ಪಡೆಯಬೇಕಾದ ಸ್ಪಷ್ಟತೆಯ ಬಗ್ಗೆ ಹೇಳುತ್ತೇನೆ. ನಮ್ಮ ಹಳ್ಳಿ ನಗರಗಳ ತಾಯಂದಿರು ಮುದ್ದು ಮಗುವಿನ ಕಾಯಿಲೆಗೆ ಗುಳಿಗೆ ಕೊಡಲು ಹಣವಿಲ್ಲದ ಬಡವರು ಈ ದೇವರುಗಳ ಬಗ್ಗೆ ತಪ್ಪಾಗಿ ತಿಳಿದಿದ್ದಾರೆ. ಗೇಣು ಬಟ್ಟೆಗೆ ಗತಿಯಿಲ್ಲದ ಜನ ಈ ಸುಡುಗಾಡು ದೇವರುಗಳಿಗೆ ಕಾಣಿಕೆ ಕೊಟ್ಟು ಬಸವಡಿದು ಹೋಗಿದ್ದಾರೆ. ನನ್ನ ಅಚ್ಚುಮೆಚ್ಚಿನ ಕಾದಂಬರಿ ಪ್ಲೇಗ್ ನಲ್ಲಿ ಒಂದು ಘಟನೆ ಇದೆ. ಅಲ್ಜೀರಿಯಾ ದೇಶದ ಒಂದು ಪಟ್ಟಣಕ್ಕೆ ಪ್ಲೇಗ್ ಬರುತ್ತದೆ. ಡಾಕ್ಟರು ಆತಂಕದಿಂದ ನೋಡುತ್ತಾನೆ. ದಿನದಿಂದ ದಿನಕ್ಕೆ ಹೆಚ್ಚು ಹೆಚ್ಚು ಇಲಿಗಳು ಸಾಯುತ್ತಿವೆ. ಹುಡುಗರು ಅವುಗಳೊಂದಿಗೆ ಆಟವಾಡುತ್ತಾರೆ. ಡಾಕ್ಟರು ನಿರೀಕ್ಷಿಸಿದಂತೆ ಜನರಲ್ಲಿ ಗಡ್ಡೆ ಕಾಣಿಸಿತೊಡಗುತ್ತದೆ. ಇಲಿಗಳಂತೆ ಜನ ಸಾಯಲು ತೊಡಗುತ್ತಾರೆ. ಸಾವಿನ ಭಯ ಪಟ್ಟಣವನ್ನು ಮುತ್ತಿಕೊಳ್ಳುತ್ತದೆ. ಸುಮ್ಮನೆ ಈ ಪಟ್ಟಣಕ್ಕೆ ಬಂದವರು, ರಾಜಕೀಯ ವರದಿ ಮಾಡಲು ಬಂದವರು, ಮದುವೆಯಾಗಲು ಅಣಿಯಾಗುತ್ತಿರುವವರು, ದ್ವೇಷಕ್ಕೆ ತುತ್ತಾಗಿ ತಬ್ಬಲಿಯಾದವರು, ಆಡಳಿತದವರು ದಿಡ್ಡಿ ಬಾಗಿಲು ಹಾಕಿ ಈ ಊರನ್ನು ಬೇರೆ ಊರುಗಳಿಂದ ಬೇರ್ಪಡಿಸಿದ್ದಾರೆ. ದಿಕ್ಕೆಟ್ಟ ಜನ ಸಾವಿನ ದವಡೆಯಲ್ಲಿ ಗೊಂದಲಗೊಂಡು ಒದ್ದಾಡ್ತಾ ಇದ್ದಾರೆ. ಆ ಸಮಯದಲ್ಲಿ ಪಟ್ಟಣದ ಮುಖ್ಯ ಪಾದ್ರಿ ಜನರನ್ನೆಲ್ಲ ಸೇರಿಸಿ ಉಪನ್ಯಾಸ ಕೊಡುತ್ತಾನೆ. ಆ ಉಪನ್ಯಾಸಕ್ಕೆ ಡಾಕ್ಟರು ಹೋಗಿದ್ದಾನೆ. ಈ ಪಟ್ಟಣಕ್ಕೆ ಯಾಕೆ ಪ್ಲೇಗ್ ಬಂದಿದೆ ಗೊತ್ತಾ? ಯಾಕೆ ಕ್ರಿಮಿಗಳಂತೆ ಜನ ಮಣ್ಣುಗುಡಿತಿದ್ದಾರೆ ಗೊತ್ತಾ ಎಂದು ಪ್ರಶ್ನಿಸಿದ ಪಾದ್ರಿ ಹೇಳುತ್ತಾನೆ, ನೀವೆಲ್ಲ ತಪ್ಪಿತಸ್ಥರು. ನಿಮ್ಮ ಪಾತಕಕ್ಕಾಗಿ ದೇವರು ಈ ಪ್ಲೇಗಿನ ಶಿಕ್ಷೆ ಕೊಡುತ್ತಿದ್ದಾನೆ. ನಿಮ್ಮ ಪಾಪ ಕೃತ್ಯಗಳಿಂದಾಗಿ ದೇವರು ಬೆಂಕಿಯ ಮಳೆಯನ್ನೇ ಕರೆಯಲಿದ್ದಾನೆ. ಇದು ಪಾದ್ರಿಯ ಭಾಷಣ. ಮರುದಿನ ಡಾಕ್ಟರು ಈ ಉಪನ್ಯಾಸ ಕೊಟ್ಟ ಪಾದ್ರಿಯನ್ನ ಒಬ್ಬ ರೋಗಿಯ ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ಅಲ್ಲಿ ಪುಟ್ಟ ಮಗುವಿಗೆ ಪ್ಲೇಗ್ ಬಂದು ಸಾಯುತ್ತಿದೆ. ಪಾದ್ರಿ ನೋಡುತ್ತಿದ್ದಾನೆ. ಮಗು ಸಾಯುತ್ತಿದ್ದಂತೆ ಡಾಕ್ಟರ್ ಪಾದ್ರಿಗೆ ಹೇಳುತ್ತಾನೆ, ಪಾದ್ರಿಗಳೇ, ಈಗಿನ ದಾರುಣ ಯಾತನೆ ಅನುಭವಿಸಿ ಸಾಯಲು ಈ ಮಗು ಮಾಡಿದ ಪಾಪ ಏನು? ಈ ಪ್ರಶ್ನೆಗೆ ಪಾದ್ರಿಯಲ್ಲಿ ಉತ್ತರವಿಲ್ಲ. ಮತ್ತೆ ಚರ್ಚ್ಗೆ ಉಪನ್ಯಾಸಕ್ಕೆ ಹೋದಾಗ ಪಾದ್ರಿಯ ಧ್ವನಿಯಲ್ಲಿ ಬದಲಾವಣೆ ಆಗಿರುತ್ತದೆ. ನಿಧಾನಕ್ಕೆ ಹೇಳುತ್ತಾನೆ, ನೀವು ಈಗ ನಾವು ಆಗಿರುತ್ತದೆ. ನಾವೆಲ್ಲ ತಪ್ಪಿತಸ್ಥರು. ನಾವು ಪಶ್ಚಾತ್ತಾಪ ಪಟ್ಟು ದೇವರನ್ನ ಆರಾಧಿಸಿ ಕ್ಷಮೆಗಾಗಿ ಬೇಡಿದರೆ ದಯಾಮಯನಾದ ಭಗವಂತನು ಕ್ಷಮಿಸುತ್ತಾನೆ, ಪ್ಲೇಗಿನಿಂದ ನಮ್ಮನ್ನು ರಕ್ಷಿಸುತ್ತಾನೆ. ಹೀಗೆ ಹೇಳಿ ಪಶ್ಚಾತ್ತಾಪದಲ್ಲಿ ಆರಾಧನೆಯಲ್ಲಿ ಮುಳುಗಿದ ಪಾದ್ರಿಗೆ ಪ್ಲೇಗ್ ಬರುತ್ತದೆ. ಡಾಕ್ಟರ್ ಅವನ ಶುಶ್ರೂಷೆ ಮಾಡುತ್ತಾನೆ, ಪ್ರಶ್ನೆಗಳನ್ನ ಕೇಳುವುದಿಲ್ಲ. ಆದರೆ ಪಾದ್ರಿ ನರಳಿ ಭೀಕರ ರೀತಿಯಲ್ಲಿ ಸಾಯುತ್ತಾನೆ. ಇದರಿಂದೆಲ್ಲ ಡಾಕ್ಟರ್ಗೆ ನಿರಾಶೆಯಾಗಲಿ ಸಿನಿಕತನವಾಗಲಿ ಬರೋದಿಲ್ಲ. ಪ್ಲೇಗ್ ಕಾಯಿಲೆ ಎಂದು, ಅದಕ್ಕೆ ಜನರ ಕೊಳಕುತನ, ಆತ್ಮವಂಚನೆಯೇ ಕಾರಣವೆಂದು ತಿಳಿದ ಡಾಕ್ಟರು ಯಾವ ವ್ಯಾಮೋಹವಾಗಲಿ ಅಹಂಕಾರವಾಗಲಿ ಹೆಮ್ಮೆಯಾಗಲಿ ಪಡದೆ ತಾನು ಚಿಕಿತ್ಸೆ ಕೊಡ್ತಾ ಇರ್ತಾನೆ. ನಿರಾಸೆಯಾಗಲಿ ಇಲ್ಲದೆ ತಾನು ತನ್ನ ಕೆಲಸ ಮಾಡಿಕೊಂಡು ಸಾವಿರಾರು ರೋಗಿಗಳಿಗೆ ಮದ್ದು ಕೊಡುತ್ತಾ, ಧೈರ್ಯ ಸಮಾಧಾನ ಕೊಡುತ್ತಾ, ನಿಜವಾದ ಸ್ಥಿತಪ್ರಜ್ಞನಂತೆ ಸಾವು ಬದುಕು ಎರಡೂ ಸಮಾನವೆಂಬಂತೆ ತಿಳಿದು ದಿನಗಳನ್ನು ಕಳೆಯುತ್ತಾನೆ. ದೇವರ ಬಗ್ಗೆ ಅತಿ ಗೌರವವಿಲ್ಲದ ಮನುಷ್ಯ, ಬದುಕಿನಿಂದ ಅತಿ ಅಪೇಕ್ಷೆ ಇಲ್ಲದ, ಸಾವಿನ ಬಗ್ಗೆ ಅತಿ ಆತುರವಿಲ್ಲದ, ಕರುಣೆ ಪ್ರೀತಿ ತುಂಬಿದ ಈ ಡಾಕ್ಟರ್ ಪಾತ್ರವನ್ನು ಸೃಷ್ಟಿಸುವ ಮೂಲಕ ಅಲ್ಜೀರಿಯಾದ ಆ ಪ್ಲೇಗ್ ಬಡಿದ ನಗರದ ನರನಾಡಿಗಳನ್ನು ಬಿಡದೆ ವರ್ಣಿಸುವ ಮೂಲಕ ಸಾಹಿತಿ ಕಾಮು ನಾವು ಜೀವನ ನಡೆಸಬೇಕಾದ
ಶೈಲಿಯನ್ನ ದಾಖಲಿಸಿದ್ದಾನೆ. ಅಷ್ಟೇ ಅಲ್ಲ, ಮಕ್ಕಳ ಕೈಗೆ ತ್ರಾಣ ತರುವಂತ ಆಹಾರ ಕೊಡುವುದಕ್ಕೆ ಬದಲು ದೇವರು ಸಲೀಸು ಮಹಿಮೆಗಾಗಿ ಕಾಣಿಕೆ ಹೊತ್ತು ದೇವಸ್ಥಾನಕ್ಕೆ ಓಡುವ ಮೂರ್ಖ ಹೆತ್ತವರ ಬಗ್ಗೆ ಹೇಳಿದ್ದಾನೆ, ದೇವರ ಬಗ್ಗೆ ಹೇಳಿದ್ದಾನೆ. ತನ್ನ ವೈದ್ಯಕೀಯವನ್ನು ನಿಷ್ಠೆಯಿಂದ ಮಾಡಿದ ವೈದ್ಯನಂತೆ ನಾವೆಲ್ಲ ವರ್ತಿಸಿದರೆ ದೇವರು ನಮ್ಮಲ್ಲೆಲ್ಲ ಇದ್ದಾನೆ. ಇಲ್ಲದಿದ್ದರೆ ಧರ್ಮಸ್ಥಳದಂತ ಕೂಳ ಸ್ಥಳಗಳಲ್ಲಿ ಖಂಡಿತ ಇಲ್ಲ. ಧರ್ಮಸ್ಥಳದಂತ ಕೂಳ ಸ್ಥಳಗಳಲ್ಲಿ ಖಂಡಿತ ದೇವರು ಇಲ್ಲ. 14 ಫೆಬ್ರವರಿ 1982, ಲಂಕೇಶ್. ಇದು ಈ ಲೇಖನ ಲಂಕೇಶ್ ಅವ್ರದ್ದು. ಸೊ ಇದನ್ನ ಓದಿದಾಗ ನಮಗೆ ಈಗ ಅನ್ಸುತ್ತೆ, ಸೊ ದೇವರು ಎಲ್ಲಿದ್ದಾನೆ ಅಂತ ಹೇಳಿ. ಸೊ ಧರ್ಮಸ್ಥಳದ ಕೂಳ ಸ್ಥಳಗಳು ಅಂತ ಅವತ್ತು ಹೇಳಿದ್ರು, ಇವತ್ತಿಗೂ ಕೂಡ ಕೂಳ ಸ್ಥಳವಾಗಿದೆ. ಜನ ಪ್ರಶ್ನೆ ಮಾಡಿ ಆ ಕೂಳ ಸ್ಥಳವನ್ನ ಅಲ್ಲಿ ದೇವರನ್ನ ಪ್ರತಿಷ್ಠಾಪನೆ ಮಾಡಬೇಕಾಗಿದೆ. ದೇವರು ಪ್ರತಿಷ್ಠಾಪನೆ ಮಾಡೋದು ಅಂದ್ರೆ ಏನು ಅಂತಂದ್ರೆ, ನಾವೆಲ್ಲ ಸತ್ಯವಾಗೋದು, ಪ್ರಶ್ನೆ ಮಾಡೋದು ಮತ್ತು ನಮ್ಮ ಕೆಲಸ ನಾವು ಮಾಡೋದು. ಕ್ಲೀನ್, ಸ್ವಚ್ಛ ಮಾಡಿ. ಎಲ್ಲಿ ನಿಮಗೆ ಕ್ಲೀನ್ ಮಾಡ್ಬೇಕು ಅನ್ಸುತ್ತೆ ಅದು ಕ್ಲೀನ್ ಮಾಡಿ. ಸೊ ಇದು ಇವತ್ತಿನ ವಿಶೇಷ ಪಾಡ್ಕಾಸ್ಟ್. ಮತ್ತೆ ಇನ್ನೊಂದು ಪಾಡ್ಕಾಸ್ಟ್ ಜೊತೆಗೆ ರಾತ್ರಿ ಹಾಜರಾಗ್ತೀನಿ. ಅಲ್ಲಿವರೆಗೂ ಸಿಯಾನ್ ಕನ್ನಡ ನೋಡಿ ಪಾಡ್ಕಾಸ್ಟ್ ನ ಕೇಳ್ತಾ ಇದ್ದೀನಿ. ನಮಸ್ಕಾರ.